ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರದಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಳ್ಳುವ. ಅದಾದ ನಂತರ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ. ದ್ವಿತೀಯ BA ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ 1ರಲ್ಲಿ ನೀವು ಓದಲೇಬೇಕಾಗಿರುವಂತಹ ವಿಷಯಗಳು ಅಂದರೆ ವಿವಾಹದ ಪ್ರಕಾರಗಳು, ವಿವಾಹದ ಉದ್ದೇಶಗಳು ಹಾಗೆ ವಿವಾಹದ ಕಾರ್ಯಗಳು. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. 5 ಅಂಕಕ್ಕೆ ಮತ್ತು 10 ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ. ವಿವಾಹದ ಪ್ರಕಾರ, ವಿವಾಹದ ಉದ್ದೇಶಗಳು, ವಿವಾಹದ ಕಾರ್ಯಗಳು. ನೀವು ಈ ಮುಖ್ಯವಾದ ಪ್ರಶ್ನೆಗಳನ್ನು ಬರಿಬೇಕಾದ್ರೆ ಅದರ ಪಾಯಿಂಟ್ಸನ್ನು ಕೂಡ ಬರೆದಿಟ್ಕೊಳ್ಳಿ. ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡುವುದಾದರೆ ವಿವಾಹದ ಪ್ರಕಾರ ಅಂತ ಹಾಕಿ ಆ ವಿವಾಹದ ಪ್ರಕಾರದಲ್ಲಿ ಇರುವಂತಹ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಕೂಡ ಬರಿತಾ ಹೋಗಿ. ಒಂದು ವೇಳೆ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡೋದಿಲ್ಲ ಅಂತ ಆದರೆ ಟೆಕ್ಸ್ಟ್ ಅಲ್ಲಿಯೇ ಅಂಡರ್ಲೈನನ್ನು ಹಾಕಿ ಪಾಯಿಂಟ್ಸನ್ನು ಕೊಟ್ಟಿದ್ದರೆ ಅಲ್ಲಿಯೇ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಬೋದು. ವಿವಾಹದ ಪ್ರಕಾರಗಳು, ವಿವಾಹದ ಉದ್ದೇಶಗಳು, ವಿವಾಹದ ಕಾರ್ಯಗಳು, ಈ 3 ಕೂಡ ನೀವು ಓದಲೇಬೇಕಾಗಿರುವಂತಹ ವಿಷಯ. ಇನ್ನು ಮುಸ್ಲಿಮರಲ್ಲಿನ ವಿವಾಹದ ವಿಚ್ಛೇದನ ಪ್ರಕ್ರಿಯೆಯು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಹಾಗೆಯೇ ಕ್ರೈಸ್ತರಲ್ಲಿನ ವಿವಾಹದ ಪ್ರಕಾರ 10 ಅಂಕಕ್ಕೆ ಕೇಳಿದ್ದಾರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಇದರಲ್ಲಿ ಬ್ಲಾಕ್ 1ರಿಂದ ಇದರಲ್ಲಿ ಯಾವುದಾದರೂ 2 ಪ್ರಶ್ನೆಗಳನ್ನಾದರೂ ಅವರು ಕೇಳಿಯೇ ಕೇಳ್ತಾರೆ. ಕೆಲವೊಮ್ಮೆ 5 ಅಂಕಕ್ಕೆ ಕೇಳುವಂಥದ್ದು, ಇನ್ನು ಕೆಲವೊಮ್ಮೆ 10 ಅಂಕಕ್ಕೆ, ಇನ್ನು ಕೆಲವೊಮ್ಮೆ 15 ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಗಳಾಗಿದೆ. ಇವುಗಳನ್ನು ಸ್ಕಿಪ್ ಮಾಡಬೇಡಿ. ಈ 3 ಪ್ರಕಾರಗಳನ್ನು ಕೂಡ ನೀವು ಕಲಿಬೇಕು. ವಿವಾಹದ ಪ್ರಕಾರಗಳು, ವಿಚ್ಛೇದನ ಪ್ರಕ್ರಿಯೆ ಮತ್ತು ಅದರ ವಿವಾಹದ ಕಾರ್ಯ ಉದ್ದೇಶಗಳು, ಈ ರೀತಿಯಾಗಿ ಎಲ್ಲವನ್ನು ಕೂಡ ನೀವು ಕಲಿಬೇಕಾಗ್ತದೆ. ಅದಾದ ನಂತರ ಬ್ಲಾಕ್ 2ರಲ್ಲಿ ನೋಡಿದರೆ ಕುಟುಂಬದ ಗುಣಲಕ್ಷಣಗಳನ್ನು ಕೇಳ್ತಾರೆ. ಇದುವರೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ನೋಡಿದಾಗ ಕುಟುಂಬದ ಗುಣಲಕ್ಷಣಗಳು 5 ಅಂಕಕ್ಕೆ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಅದನ್ನೇನು ಮಾಡ್ತಾರೆ 10 ಅಂಕಕ್ಕೂ ಕೂಡ ಕೇಳ್ತಾರೆ ಸ್ನೇಹಿತರೆ. ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ಬಾರಿ 15 ಅಂಕಕ್ಕೆ ಕೇಳಿದ್ದಾರೆ. ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಕ್ಕೂ ಕೂಡ ಕೇಳಿದ್ದಾರೆ. ಬಂಧುತ್ವದ ವ್ಯವಸ್ಥೆ ಅರ್ಥ 5 ಅಂಕಕ್ಕೆ ಕೇಳಿರುವಂಥದ್ದು. ಧರ್ಮದ ಕಾರ್ಯ ಮತ್ತು ಅಕಾರ್ಯಗಳು 15 ಅಂಕಕ್ಕೆ ಕೇಳಿರುವಂಥದ್ದು. ಜಾತಿಯ ಉಗಮದ ಸಿದ್ಧಾಂತ 10 ಅಂಕಕ್ಕೆ, ಜಾತಿ ಮತ್ತು ರಾಜಕೀಯದ ಬಗ್ಗೆ 15 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ನೀವು ಬ್ಲಾಕ್ 3ರಲ್ಲಿ ನೋಡಿದರೆ ಅನುಸೂಚಿತ ಜಾತಿಗಳು, ಬುಡಕಟ್ಟು ಸಮಸ್ಯೆಗಳನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಅನುಸೂಚಿತ ಪಂಗಡಗಳು ಸಮಸ್ಯೆಗಳನ್ನು 15 ಅಂಕಕ್ಕೆ, ಹಾಗೆ ಲಿಂಗಾಧಾರಿತ ಶ್ರಮ ವಿಭಜನೆಯ ಪರಿಕಲ್ಪನೆ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಬ್ಲಾಕ್ 4ರಲ್ಲಿ ನೋಡಿದರೆ ಭಾರತದಲ್ಲಿ ಮಹಿಳೆಯ ಚಳುವಳಿಯ ಬಗ್ಗೆ 15 ಅಂಕಕ್ಕೆ, ಮಹಿಳೆಯರ ಅಂತಸ್ತು ವಿವಾಹಕ್ಕೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿನ ಶಾಸನಾತ್ಮಕ ಕ್ರಮಗಳನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಭಾರತ ಮತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ 15 ಮಾರ್ಕಿಗೆ ಕೇಳಿರುವಂಥದ್ದು. ಜಾಗತೀಕರಣದ ಅರ್ಥ 5 ಅಂಕಕ್ಕೆ ಕೇಳಿರುವಂಥದ್ದು. ಇದು 2019ರ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಮುಖ್ಯವಾಗಿರುವಂತಹ 5, 10, 15 ಅಂಕದ ಪ್ರಶ್ನೆಯನ್ನು ನಾನು ಬರೆದಿಟ್ಟಿರುವಂಥದ್ದು. ತೆಲಂಗಾಣ ಚಳವಳಿಯ ಟಿಪ್ಪಣಿ, ಆಧುನಿಕ ಕಾಲದಲ್ಲಿನ ಮಹಿಳೆಯರ ಅಂತಸ್ತು ಅಂತ ಹೇಳಿದ ಕೂಡ ಘಟಕ 20ರಲ್ಲಿ ಇದೆ ನೋಡಿ ಮಹಿಳೆಯರ ಅಂತಸ್ತಿನ ಬಗ್ಗೆ. ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು, ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳ ಪ್ರಬಂಧಗಳು, ಹಾಗೆ ಇಲ್ಲೊಂದು ಸಾಂಸ್ಕೃತೀಕರಣವನ್ನು ಚರ್ಚಿಸಿ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ ಅಂಶಗಳು. ಇವಿಷ್ಟು ಕೂಡ ಮುಖ್ಯವಾದ ಪ್ರಶ್ನೆಗಳಲ್ಲಿ ಬರುವಂಥದ್ದು. ಇವಾಗ ನಾವು ಇದರಲ್ಲಿ ಮೊದಲನೇದಾಗಿ ಆರಂಭದಿಂದ ಎಲ್ಲವನ್ನು ಕೂಡ ವಿವರಣೆಯನ್ನು ತಿಳಿತಾ ಹೋಗುವ. ಯಾರೆಲ್ಲ ಇದುವರೆಗೆ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದಲೇ ಪುಸ್ತಕವನ್ನು ಓಪನ್ ಮಾಡಿ ಸಮಾಜಶಾಸ್ತ್ರ ವಿಷಯವನ್ನು ಇದುವರೆಗೆ ಆರಂಭ ಮಾಡಲಿಲ್ಲ ಅಂತ ಅಂದರೆ ಇವತ್ತಿನಿಂದ ಆರಂಭ ಮಾಡಿ ಸ್ನೇಹಿತರೆ. ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಓದಿದರೆ ಸಾಕಾಗ್ತದೆ. ಅಷ್ಟನ್ನೇ ಬರೆದ್ರೆ ಪ್ರತಿಯೊಬ್ಬರೂ ಕೂಡ ಪಾಸ್ ಆಗ್ತೀರ. ಯಾವುದೇ ರೀತಿಯ ಚಿಂತೆ ಮಾಡಬೇಡಿ. ಈ ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ಇದು ನಮ್ಮ ಸುತ್ತಮುತ್ತಲು ಆಗು ಹೋಗುವ ವಿಷಯಗಳೇ ಇರುವಂಥದ್ದು. ಆದ್ದರಿಂದ ನೀವು ಆದಷ್ಟು ಪಾಯಿಂಟ್ಸ್ ರೀತಿಯಲ್ಲೇ ಬರೀಬೇಕು. ಉತ್ತರವನ್ನು ನೀವು ಬರಿಬೇಕಾದ್ರೆ ನೇರವಾಗಿ ಬರಿತಾ ಹೋಗಬೇಡಿ.
ಆದಷ್ಟು ನಿಮಗೆ ಪಾಯಿಂಟ್ಸ್ ಏನೆಲ್ಲ ನೆನಪಿಗೆ ಬರ್ತದ ಆ ಪಾಯಿಂಟ್ಸ್ಗಳನ್ನು ಬರೆದು ನಂತರ ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ. ಎಲ್ಲ ಪ್ರಶ್ನೆಗೂ ಕೂಡ ಉತ್ತರಿಸಿ, ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ. ಇಲ್ಲೊಂದು ನೋಡಿ, ನಾನು ನಿಮಗೆ 5 ಅಂಕದ ಪ್ರಶ್ನೆಯನ್ನೊಂದು ತೋರಿಸ್ತೇನೆ. ಸ್ಮೃತಿಗಳನ್ನು ಒಂದು ಬಾರಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಮೃತಿಗಳ ಬಗ್ಗೆ 5 ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ. ಏನು ಸ್ಮೃತಿ ಅಂದರೆ? ಮನುವಿನ ಸ್ಮೃತಿ. ಹಿಂದೂ ನೀತಿ ನಿಯಮಗಳ ಸಂಹಿತೆಯು ವಿಶದವಾಗಿದೆ. ಏನು ಈ ಸ್ಮೃತಿ ಅಂದರೆ? ಅದು ಹಿಂದೂಗಳ ನೀತಿ ನಿಯಮಗಳ ಸಂಹಿತೆಯಲ್ಲಿ ಬರುವಂಥದ್ದು. ಸಮಾಜದಲ್ಲಿನ ಸೂಕ್ತ ಸಾಮಾಜಿಕ ನಡವಳಿಕೆಯನ್ನು ನಿರ್ಬಂಧಿಸಲಿಕ್ಕೆ ಇದು ಮಾರ್ಗದರ್ಶಿಯಾಗಿದೆ. ಸ್ಮೃತಿ ಮತ್ತು ಶ್ರುತಿಗಳು ಜೊತೆಗೂಡಿದಾಗ ಧರ್ಮಶಾಸ್ತ್ರಗಳು ಎಂದು ತಿಳಿಯಬಹುದಾಗಿದೆ. ಮನು ಮತ್ತು ಯಜ್ಞವಲ್ಕ್ಯ, ಗೌತಮ, ಜೈಮಿನಿ, ಕಪಿಲ, ನಾರದ ಹಾಗೂ ಪರಾಶರರಂತಹ ಪ್ರಾಜ್ಞಾ ಹಿಂದೂ ಸಂತರಿಂದ ಇವುಗಳು ರಚನೆಗೊಂಡಿದೆ. ನೋಡಿ, ಈ ಸ್ಮೃತಿ ಮತ್ತು ಶ್ರುತಿಗಳು ಹಿಂದೂ ನೀತಿ ನಿಯಮದ ಸಂಹಿತೆಯಲ್ಲಿ ಬರುವಂಥದ್ದು. ಸಾಮಾಜಿಕ ನಡವಳಿಕೆಯನ್ನು ನಿರ್ಬಂಧನೆ ಮಾಡಲಿಕ್ಕೋಸ್ಕರ ಇದು ಒಂದು ಮಾರ್ಗದರ್ಶಿಯಾಗಿದೆ ಅಂತ ಹೇಳ್ಬೋದು. ಇದನ್ನು ಅನೇಕ ಧರ್ಮಶಾಸ್ತ್ರಗಳು ತಿಳಿಯಬಹುದಾಗಿದೆ. ಇದನ್ನು ಮಾಡಿದಂಥವರು ಅಂದರೆ ಅನೇಕ ಹಿಂದೂ ಸಂತರಿಂದ ಇದನ್ನು ರಚನೆ ಮಾಡಿದ್ದಾರೆ. ಕೆಲವರ ಬರವಣಿಗೆಗಳಲ್ಲಿನ ನಿರೂಪಣೆಗಳಲ್ಲಿ ನಂತರ ಕಠಿಣತೆಯನ್ನು ಹೇರಿರುವುದರಿಂದ ಹಿಂದೂ ಸಮಾಜದ ಮುಂದಿನ ಪೀಳಿಗೆಯವರೆಗೆ ಸಮಸ್ಯೆ ಸೃಷ್ಟಿಯಾಯಿತು. ಸಮಾಜದ ಮಹಿಳೆಯರು, ದುರ್ಬಲ ವರ್ಗದವರು ದಮನಗೊಂಡಿರುವುದಕ್ಕೆ ಕಾರಣವಾಗಿ ಮನುಸ್ಮೃತಿಯನ್ನು ಆಗಿಂದಾಗೆ ಉದ್ಗರಿಸಲಾಗುತ್ತದೆ. ಇದು ಸ್ಮೃತಿಯ ಬಗ್ಗೆ ಕೇಳಿದಾಗ ನಾವು ಬರಿಬೇಕಾಗ್ತದೆ. ಈ 5 ಅಂಕದ ಪ್ರಶ್ನೆ ಬಂದಾಗ ಸಾಧಾರಣವಾಗಿ ನೀವು ಏನು ಮಾಡಬೇಕು ಅಂದರೆ 1 ರಿಂದ 1.5 ಪುಟದಷ್ಟಾದರೂ ಬರಿಬೇಕು. ನೋಡಿ, ತುಂಬ ಜನರ ಮನಸ್ಸಲ್ಲಿ ಇರ್ಬೋದು, ಇಷ್ಟೇ ಉತ್ತರ ಇರುವಂಥದ್ದು, ನಾನು ಹೇಗೆ ಇದಕ್ಕೆ 5 ಅಂಕಕ್ಕೆ ಬರೆಯುವಂಥದ್ದು ಅಂತ. ನೀವೇನು ಮಾಡಬೇಕು ಅಂದರೆ, ನೀವು ಓದಿರುವಂತಹ ಈಗ ಇದರಲ್ಲಿ ಸಾಧಾರಣವಾಗಿ 6 ಸಾಲುಗಳಷ್ಟೇ ಇರ್ತದಲ್ವ, ಅದನ್ನೇ 6 ಪಾಯಿಂಟ್ಸನ್ನಾಗಿ ಮಾಡಿ 1 ರಿಂದ 1.5 ಪುಟದಷ್ಟಾದರೂ ಬರಿಬೇಕು. ಹೇಗೆ ಇದರ 6 ಪಾಯಿಂಟ್ಸ್ ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ನಾನು ಒಂದು ಟ್ರಿಕ್ಸನ್ನು ಹೇಳಿಕೊಡ್ತೇನೆ. ನಾನು ಯಾವ ರೀತಿ ಕಲಿತುಕೊಂಡೆ, ನಾನು ಯಾವ ರೀತಿ ಪಾಯಿಂಟ್ಸ್ ಮಾಡಿ ಬರೀತಿದ್ದೆ, ಅದೇ ರೀತಿಯ ಒಂದು ಉಪಾಯವನ್ನು ನಾನು ನಿಮಗೆ ಹೇಳಿಕೊಡುವಂಥದ್ದು. ನಿಮಗೆ ಅದು ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ನೀವು ಓದಬೇಕಾದ್ರೆ ಅದನ್ನು ನಿಮ್ಮ ಒಂದು ಓದಿನಲ್ಲಿಯೂ ಕೂಡ ಅಳವಡಿಸಿಕೊಳ್ಳಿ. ಇಷ್ಟ ಆಗಲಿಲ್ಲ ಅಂತಾದರೆ ನಿಮ್ಮ ರೀತಿಯಲ್ಲಿ ನೀವು ಯಾವ ರೀತಿ ಮೊದಲಿನಿಂದಲೂ ಕೂಡ ಓದ್ತಾ ಇದ್ರಿ ಅದೇ ರೀತಿಯಾಗಿ ಓದ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿಯ ಬಲವಂತ ಇಲ್ಲ, ಇದೇ ರೀತಿಯಲ್ಲಿ ಬರಿಬೇಕು ಎನ್ನುವಂತಹ ಯಾವುದೇ ನಿಯಮ ಕೂಡ ಇಲ್ಲ ಸ್ನೇಹಿತರೆ. ಇದು ನಿಮಗೆ ಸುಲಭವಾಗಲಿಕ್ಕೆ, ನೆನಪಲ್ಲಿ ಉಳಿಲಿಕ್ಕೆ ಇದು ಒಂದು ಒಳ್ಳೆಯ ಉಪಾಯ ಕೂಡ ಆಗಿರ್ತದೆ. ಈಗ ಸ್ಮೃತಿಯ ಬಗ್ಗೆ 5 ಅಂಕಕ್ಕೆ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ. ನೀವೇನು ಮಾಡಬೇಕು, ಅದನ್ನು ಸ್ಮೃತಿ ಎನ್ನುವಂಥದ್ದು ಸ್ಮೃತಿಗಳು, ಶ್ರುತಿಗಳು, ವೇದಗಳು, ಉಪನಿಷತ್ತುಗಳು ಎಲ್ಲ ಕೂಡ ಹಿಂದೂ ಧರ್ಮದ ನೀತಿ ನಿಯಮಕ್ಕೆ ಬಂದಿರುವಂಥದ್ದು ಎನ್ನುವಂಥ ಒಂದು ಸಣ್ಣ ಪೀಠಿಕೆಯನ್ನು ಬರೆಯಿರಿ. ಅದಾದ ನಂತರ ಪಾಯಿಂಟ್ಸ್ ರೀತಿಯಲ್ಲಿ ಬರೀರಿ. ಸ್ಮೃತಿ ಹಿಂದೂ ನೀತಿ ನಿಯಮಗಳ ಸಂಹಿತೆಯಲ್ಲಿ ವಿಶದವಾಗಿದೆ ಅಥವಾ ಹಿಂದೂ ನೀತಿ ನಿಯಮದಲ್ಲಿ ಇರುವಂಥದ್ದು, 1 ಪಾಯಿಂಟ್ಸ್ ಆಯಿತು. ಸಮಾಜದಲ್ಲಿನ ಸೂಕ್ತ ಸಾಮಾಜಿಕ ನಡವಳಿಕೆಯನ್ನು ನಿರ್ಬಂಧಿಸಲಿಕ್ಕೆ ಸ್ಮೃತಿಯನ್ನು ಬಳಸಲಾಗಿದೆ. ಸ್ಮೃತಿಯು ಒಂದು ಮಾರ್ಗದರ್ಶಿಯಾಗಿದೆ. 3 ಪಾಯಿಂಟ್ಸ್ ಆಯಿತು ನೋಡಿ, ಅಲ್ಲಿಗೆ 3 ಪಾಯಿಂಟ್ಸ್ ಆಯಿತು. ನೀವು ಅದನ್ನೇ ಯೋಚನೆ ಮಾಡ್ತಾ ಆ ರೀತಿಯಾಗಿ ಬರಿತಾ ಹೋಗಿ. ನೋಡಿ, ಸ್ಮೃತಿ ನೀತಿ ನಿಯಮಗಳನ್ನು ಆಧರಿಸಿದೆ, ಸ್ಮೃತಿ ಸಾಮಾಜಿಕ ನಡವಳಿಕೆಯನ್ನು ನಿರ್ಬಂಧಿಸುತ್ತದೆ, ಸ್ಮೃತಿ ಮಾರ್ಗದರ್ಶಿಯಾಗಿದೆ, ಸ್ಮೃತಿ ಮತ್ತು ಶ್ರುತಿಗಳ ಜೊತೆಗೂಡಿದಾಗ ಧರ್ಮಶಾಸ್ತ್ರಗಳು ಅಂತ ತಿಳಿಬಹುದು. ಅನೇಕ ಸಂತರಿಂದ ಸ್ಮೃತಿಯನ್ನು ರಚನೆ ಮಾಡಿದ್ದಾರೆ. ಸ್ಮೃತಿಯನ್ನು ಕೆಲವರ ಬರವಣಿಗೆಯಲ್ಲಿನ ನಿರೂಪಣೆಗಳಲ್ಲಿ ನಂತರ ಕಠಿಣತೆಯನ್ನು ಹೇರಿರುವುದರಿಂದಾಗಿ ಹಿಂದೂ ಸಮಾಜದ ಮುಂದಿನ ಪೀಳಿಗೆಯವರಿಗೆ ಸಮಸ್ಯೆ. 4-5ನೇ ಪಾಯಿಂಟಿಗೆ ಆಗುವಾಗ ಆ ರೀತಿ ಬರೀಬೇಕು.
ಮುಂದಿನ ಪೀಳಿಗೆಗೆ ಸಮಸ್ಯೆ ಸೃಷ್ಟಿಯಾಯಿತು. ಸಮಾಜದ ಮಹಿಳೆಯರು ಹಾಗೂ ದುರ್ಬಲ ವರ್ಗದವರು ದಮನಗೊಂಡಿರುವುದಕ್ಕೆ ಕಾರಣವಾಗಿ ಮನುಸ್ಮೃತಿಯನ್ನು ಆಗಿಂದಾಗಿ ಉದ್ಧರಿಸಲಾಗುತ್ತದೆ. ಈ ರೀತಿಯಾಗಿ 4ರಿಂದ 5 ಪಾಯಿಂಟ್ಸ್ಗಳು ನಿಮಗೆ ಸಿಕ್ಕಿದಾಗ 1ರಿಂದ 1.5 ಪುಟದಷ್ಟು ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಬೇಕು. ಹಾಗೆ ಆಗ ಸರಿಯಾಗಿ ಅದು ನೆನಪಲ್ಲಿ ಕೂಡ ಇರ್ತದೆ. ಇನ್ನು 5 ಅಂಕಕ್ಕೆ ಬಂದಾಗ ನಾವು ಈ ಉಪನಿಷತ್ತುಗಳೇನು ಅಂತ ಓದ್ಕೊಳ್ಬೇಕು. ಉಪನಿಷತ್ತಿನಲ್ಲಿ ಏನು ಬರ್ತದೆ ಎನ್ನುವಂಥದ್ದನ್ನು ಓದ್ಕೊಳ್ಳಿ. ಪುರುಷಾರ್ಥಗಳು ಅದೆಲ್ಲ ಕೂಡ 5 ಅಂಕಕ್ಕೆ ಕೇಳುವಂಥದ್ದು. ಅದರಲ್ಲಿ ಏನಿದೆ ಎನ್ನುವಂಥದ್ದನ್ನು ಒಮ್ಮೆ ಓದ್ಕೊಳ್ಳಿ. 1 ಸಾಲಿನಷ್ಟು ನಿಮಗೆ ಅದರ ಅರ್ಥ ಗೊತ್ತಾದರೆ ಸಾಕಾಗ್ತದೆ. ಆವಾಗ 5 ಅಂಕಕ್ಕೆ ಬರೀಲಿಕ್ಕೆ ಏನೂ ಕೂಡ ಚಿಂತೆ ಇಲ್ಲ. ಇದರಲ್ಲಿ ಮತ್ತೊಂದು ನೋಡಿ, ಬ್ರಹ್ಮಚಾರ್ಯಾಶ್ರಮವು 5 ಅಂಕಕ್ಕೆ ಕೇಳಿದ್ದಾರೆ. ಏನಿದು ಬ್ರಹ್ಮಚಾರ್ಯಾಶ್ರಮ ಎನ್ನುವಂಥದ್ದನ್ನು ನಾವು ಓದ್ಕೊಳ್ಬೇಕು. ಅದರಲ್ಲಿರುವಂತಹ ವಿಷಯ ಏನು ಎನ್ನುವಂಥದ್ದು ನಮಗೆ ಅರ್ಥ ಆದರೆ ನಮಗೆ ಅದನ್ನು ಬರೀಲಿಕ್ಕೆ ಏನೂ ಕೂಡ ಕಷ್ಟ ಆಗೋದಿಲ್ಲ. ಬ್ರಹ್ಮಚರ್ಯ ಆಶ್ರಮವನ್ನು ಮಾಡುವುದು ಇಲ್ಲಿ ಶಿಸ್ತು ಮತ್ತು ಕರ್ತವ್ಯ ಮುಖ್ಯವಾಗಿರುತ್ತದೆ. ಒಬ್ಬ ಹಿಂದುವಿನ ಜೀವನದಲ್ಲಿನ ಮೊದಲ ಹಂತವೆಂದರೆ ವಿದ್ಯಾರ್ಥಿ ಜೀವನ. ಈಗಿನ ಕಾಲದ ಮೊದಲು ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದರೆ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿತ್ತು. ಎಲ್ಲರ ಜೀವನದಲ್ಲಿ ಕೂಡ ಮೊದಲ ಹಂತ ವಿದ್ಯಾರ್ಥಿ ಜೀವನ. ಈ ಹಂತದಲ್ಲಿ ವಿದ್ಯಾರ್ಥಿ ಆರ್ಯ ಪುರುಷ ಒಬ್ಬ ಗುರುವಿನ ಮೂಲಕ ಜ್ಞಾನವನ್ನು ಸಂಪಾದಿಸ್ತಾನೆ. ಆ ಗುರುವು ಜ್ಞಾನವನ್ನು ನೀಡುವುದನ್ನು ಮಾತ್ರವಲ್ಲದೆ ವಿದ್ಯಾರ್ಥಿಗೆ ಏನು ಮಾಡ್ತಾನೆ, ಸಮಾಜದಲ್ಲಿ ಯುಕ್ತ ದಾರಿಯನ್ನು ತೋರಿಸಲಿಕ್ಕೆ ವ್ಯವಸ್ಥೆಗೆ ಒಬ್ಬ ಸೂಕ್ತ ವ್ಯಕ್ತಿಯನ್ನಾಗಿಸಬೇಕು. ಅವನನ್ನು ಒಬ್ಬ ವ್ಯಕ್ತಿತ್ವವನ್ನು ಅವನಲ್ಲಿ ರೂಪಿಸಬೇಕು, ಗುಣವನ್ನು ರೂಪಿಸಬೇಕು. ಶಿಸ್ತು ಕರ್ತವ್ಯದ ಜೊತೆಗೆ ಬ್ರಹ್ಮಚರ್ಯ ಪಾಲನೆ ಕುರಿತಂತೆ ಕಠಿಣವಾದ ಒತ್ತನ್ನು ಹಾಗೂ ಒಳ್ಳೆಯ ನಡತೆಯನ್ನು ಬ್ರಹ್ಮಚಾರಿ ಅಥವಾ ವಿದ್ಯಾರ್ಥಿಗಳಿಂದ ನಿರೀಕ್ಷಿಸಲಾಗ್ತದೆ. ಬ್ರಹ್ಮಚಾರಿ ಎನ್ನುವಂಥದ್ದು ಅಥವಾ ವಿದ್ಯಾರ್ಥಿಯಿಂದ ನಿರೀಕ್ಷಿಸಲಾಗ್ತದೆ. ಉಪನಯನ ಆಚರಣೆಯೊಂದಿಗೆ ಒಂದು ಆಚರಣೆ ಅದು ಅಥವಾ ಯುವ ವಿದ್ಯಾರ್ಥಿಗಳಿಗೆ ಪವಿತ್ರ ಗಾಯತ್ರಿ ಮಂತ್ರವನ್ನು ಹೇಳಿಕೊಡುವಂಥದ್ದು, ಜನಿವಾರವನ್ನು ತೊಡಿಸಿದಾಗ ಈ ಹಂತವು ಆರಂಭವಾಗುವಂಥದ್ದು. ಗುರುವಿನ ಬೇಕು ಬೇಡಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಿದ್ಯಾರ್ಥಿಗೆ ವಹಿಸಲಾಗ್ತದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಗುರುಕುಲದಲ್ಲಿ ಇರುವಂಥದ್ದು, ತಂದೆ ತಾಯಿಯನ್ನು ಬಿಟ್ಟು ಗುರುವಿನ ಮನೆಯಲ್ಲಿದ್ದುಕೊಂಡು ಕಲಿಯುವಂಥದ್ದನ್ನು ಕಾಣ್ಬೋದು. ಅಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಅವರು ಕಲಿಬೇಕಾಗ್ತದೆ. ಬಾವಿನ ನೀರು ತರುವಂಥದ್ದು, ಕಾಡಿನಿಂದ ಕಟ್ಟಿಗೆ ತರುವಂತಹ ಗೃಹ ಕೃತ್ಯಗಳನ್ನು ನೆರವೇರಿಸುವಂಥದ್ದು. ವಿದ್ಯಾರ್ಥಿ ಜೀವನದ ದಿನಗಳಲ್ಲಿ ಬ್ರಹ್ಮಚಾರಿಗಳ ನಡುವೆ ದೀರ್ಘಕಾಲದ ಸ್ನೇಹತ್ವ ರೂಪುಗೊಳ್ಳುತ್ತದೆ. ಇಲ್ಲಿ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ಕಡು ಬಡ ಬ್ರಾಹ್ಮಣನಾದ ಸುಧಾಮ ಹಾಗೂ ರಾಜನಾದ ಕೃಷ್ಣ ಜೀವನ ಪೂರ್ತಿ ಸ್ನೇಹಿತರಾಗಿದ್ದರು. ಚಂಚಲತೆಯಿಂದ ವಿದ್ಯಾರ್ಥಿಗಳನ್ನು ಮುಕ್ತಗೊಳಿಸಿಕೊಂಡಿರಲು ಗುರುಕುಲದಲ್ಲಿ ಜೀವನ ಆಗ್ತಾಯಿತ್ತು. ಅಧ್ಯಯನದ 16 ವರ್ಷಗಳ ನಂತರ ಸಾಮಾನ್ಯವಾಗಿ ಈ ಹಂತವು ಕೊನೆಗೊಳ್ಳುವಂಥದ್ದು. ಬ್ರಹ್ಮಚಾರ್ಯಾಶ್ರಮ ಅಂದರೆ ಹಾಗೆ ಒಂದು ವಿದ್ಯಾಭ್ಯಾಸವನ್ನು ಕಲಿಯುವಂಥದ್ದು. ವಿದ್ಯಾರ್ಥಿ ಜೀವನದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಗುರುವಿನ ಮನೆಯಲ್ಲಿ ಇರುವಂಥದ್ದು. ಎಷ್ಟೋ ವರ್ಷಗಳ ಕಾಲ, ಅದು ಇಂತಿಷ್ಟು ವರ್ಷ ಏನು ಅಂತ ಇಲ್ಲ, ಆದರೆ ಎಷ್ಟೋ ವರ್ಷಗಳ ಕಾಲ ಅಲ್ಲಿದ್ದುಕೊಂಡು ವಿದ್ಯಾಭ್ಯಾಸವನ್ನು ಕಲಿಯುವಂಥದ್ದು. ಅಲ್ಲಿ ಕೆಲವೊಂದು ಆಚರಣೆಗಳನ್ನು ಮಾಡುವಂಥದ್ದು. ಹಾಗೆಯೇ ಅವರು ಎಲ್ಲ ಗೃಹ ಕೃತ್ಯಗಳನ್ನು ಕೂಡ ಕಲಿತಾರೆ. ಆಗ ಗುರು ಮತ್ತು ವಿದ್ಯಾರ್ಥಿಯ ಒಂದು ಸಂಬಂಧ ಅಷ್ಟು ಸ್ನೇಹದಿಂದ ಇರ್ತಾ ಇತ್ತು. ಎಲ್ಲ ಕೂಡ ಅಭ್ಯಾಸವನ್ನು ಮಾಡಿಸ್ತಾ ಇದ್ದರು. ಇದನ್ನು ನಾವು ಬ್ರಹ್ಮಚಾರ್ಯಾಶ್ರಮ ಅಂತ ಹೇಳುವಂಥದ್ದು. ಇದು 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸ್ನೇಹಿತರೆ. ಒಮ್ಮೆ ಓದ್ಕೊಳ್ಳಿ. ಸ್ವಲ್ಪ ಅದು ಏನು ಕಷ್ಟ ಇಲ್ಲ, ಅರ್ಥ ಮಾಡಿಕೊಂಡ್ರೆ ಅದನ್ನು ಕೂಡ ನೀವು ಆ ರೀತಿಯಾಗಿ ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗ್ಬೋದು. ಈ 5 ಅಂಕಕ್ಕೆಲ್ಲ ಬಂದಾಗ 1ರಿಂದ 1.5 ಪುಟದಷ್ಟು ಬರಿತಾ ಹೋಗಿ. ಪಾಯಿಂಟ್ಸ್ಗಳು 4-5 ಪಾಯಿಂಟ್ಸ್ಗಳು ನಿಮ್ಮಲ್ಲಿದೆ ಅಂತ ಆದರೆ ಖಂಡಿತವಾಗಿ 1.5 ಪುಟ ಬರೀಲಿಕ್ಕೆ ಏನೂ ಕೂಡ ಕಷ್ಟ ಆಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಮುಂದಿನ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ವಿವರಣೆಗಳನ್ನು ಕೊಡ್ತಾ ಹೋಗ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.